ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಸ್ನೇಹಿತರೆ, ದೇವಸ್ಥಾನದ ಮೇಲೆ ಭಗವಧ್ವಜ ಆರಿಸೋದು ಏಕೆ ಗೊತ್ತಾ? ದೇವಸ್ಥಾನದಲ್ಲಿ ಗಂಟೆ ಬಾರಿಸೋದು, ಪೂಜೆ, ಆರತಿ, ಪ್ರದಕ್ಷಿಣೆ ಇವೆಲ್ಲವೂ ಸಾಮಾನ್ಯ, ಇದೆಲ್ಲವೂ ಇದ್ದೇ ಇರುತ್ತದೆ. ಆದರೆ ದೇವಸ್ಥಾನದ ಗೋಪುರದ ಮೇಲೆ ಭಗವಧ್ವಜ ಅಂದರೆ ಕೇಸರಿ ಧ್ವಜವನ್ನ ಹಾರಿಸಲಾಗುತ್ತದೆ. ಹಾಗಾದ್ರೆ ಏಕೆ ಈ ಧರ್ಮ ಧ್ವಜವನ್ನ ಹಾರಿಸಲಾಗುತ್ತದೆ ಅಂತ ತಿಳಿಯೋಣ ಬನ್ನಿ. ಅದಕ್ಕೂ ಮೊದಲು ಸ್ನೇಹಿತರೆ, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇಡೀ ದೇವಸ್ಥಾನದಲ್ಲಿ 2 ಕಡೆ ಮಾತ್ರ ದೇವರ ಶಕ್ತಿ ಹೆಚ್ಚಾಗಿರುತ್ತಂತೆ. ಅದು ಎಲ್ಲಿ ಅಂದರೆ, ಒಂದು ಗರ್ಭಗುಡಿಯಲ್ಲಿ ಮತ್ತು ಇನ್ನೊಂದು ಗೋಪುರದ ತುತ್ತ ತುದಿಯಲ್ಲಿ. ಹಾಗಾಗಿ ಸ್ನೇಹಿತರೆ, ದೇವರ ದರ್ಶನವಾಗಿಲ್ಲ ಎಂದು ಯಾರು ಬೇಸರ ಪಡುವ ಅಗತ್ಯವಿಲ್ಲ. ಯಾಕಂದ್ರೆ ಗೋಪುರದ ತುದಿಗೂ ಕೂಡ ಕೈ ಮುಗಿಯಬಹುದು. ಕೆಲವರು ದೇವಸ್ಥಾನದ ತುತ್ತ ತುದಿಯಲ್ಲಿ ಕಲಶವನ್ನ ಸ್ಥಾಪನೆ ಮಾಡ್ತಾರೆ, ಇನ್ನು ಕೆಲವರು ಧ್ವಜವನ್ನ ಹಾರಿಸ್ತಾರೆ. ದೇವಸ್ಥಾನ ನಿರ್ಮಾಣದ ಬಳಿಕ ಎಲ್ಲ ಕೆಲಸ ಮುಗಿದ ಮೇಲೆ ಧ್ವಜವನ್ನ ಹಾರಿಸಲಾಗುತ್ತದೆ. ಅಂದ್ರೆ ದೇವಸ್ಥಾನ ನಿರ್ಮಾಣ ಕಾರ್ಯ ಪೂರ್ಣವಾಗಿದೆ ಮತ್ತು ದೇವರ ದರ್ಶನಕ್ಕೆ ದೇವಸ್ಥಾನ ಸಿದ್ಧವಾಗಿದೆ ಎಂದು, ದೇವಸ್ಥಾನದ ರಕ್ಷಣೆಗೆ ಧರ್ಮಧ್ವಜ ನಿಂತಿದೆ ಎಂಬುದರ ಸಂಕೇತ ಇದಾಗಿದೆ. ಇನ್ನು ಗೋಪುರ ಮತ್ತು ಗರ್ಭಗೃಹದ ಮಧ್ಯೆ ಒಂದು ಮಾಧ್ಯಮವಿರುತ್ತದೆ, ಸಂಬಂಧವಿರುತ್ತದೆ. ಆ ಮಾಧ್ಯಮದ ಪ್ರತಿರೂಪವಾಗಿ ಧ್ವಜವಿರುತ್ತದೆ. ಹಾಗಾಗಿ ಸ್ನೇಹಿತರೆ, ದೇವಸ್ಥಾನದ ಮೇಲೆ ಧ್ವಜವನ್ನ ಹಾರಿಸಲಾಗುತ್ತದೆ. ಹಾಗೆ ಸ್ನೇಹಿತರೆ, ದೇವಸ್ಥಾನಗಳಲ್ಲಿನ ಧ್ವಜಸ್ತಂಭಕ್ಕೂ ಕೂಡ ಹೆಚ್ಚಿನ ಮಹತ್ವವಿದೆ. ಯಾಕಂದ್ರೆ ಸ್ನೇಹಿತರೆ, ಗರ್ಭಗುಡಿಯಲ್ಲಿರುವ ದೇವರ ಅಂದ್ರೆ ಆ ಕ್ಷೇತ್ರದ ಕ್ಷೇತ್ರಜ್ಞನ ನೇರ ದೃಷ್ಟಿ ಪ್ರಥಮವಾಗಿ ಧ್ವಜಸ್ತಂಭದ ಮೇಲೆ ಬೀಳುತ್ತದೆ. ಯಾವುದೇ ದೇವಾಲಯವಿರಲಿ, ದೇವರ ಮೊದಲ ನೋಟ ಧ್ವಜಸ್ತಂಭದ ಮೇಲೆಯೇ ಇರುತ್ತದೆ. ಅಷ್ಟೇ ಅಲ್ಲದೆ ಆಕಾಶದಿಂದ ಬರುವ ಪ್ರಥಮ ಸೂರ್ಯ ಕಿರಣಗಳು ಸಹ ಆ ಧ್ವಜಸ್ತಂಭವನ್ನ ಹೀರ್ಕೊಳ್ತವೆ. ಈ ಪ್ರಥಮ ಸೂರ್ಯ ಕಿರಣಗಳನ್ನ ಆ ಋಷಿ ಎಂದು ಕೂಡ ಕರೆಯಲಾಗುತ್ತದೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ, ಹೀಗೆ ಎಲ್ಲ ಯುಗಗಳಲ್ಲಿಯೂ ಹಳೆಯ ದೇವಾಲಯಗಳನ್ನ ನೋಡಿದಾಗ ಧ್ವಜಸ್ತಂಭದ ಮೂಲಕವೇ ಭಗವಂತನನ್ನ ಸಮೀಪಿಸುವ ಸಂಪ್ರದಾಯವಿತ್ತು. ಉದಾಹರಣೆಗೆ, ತಿರುಪತಿಯಲ್ಲಿ ಕೂಡ ಧ್ವಜಸ್ತಂಭದ ಮುಖಾಂತರವೇ ದೇವರ ಬಳಿ ಹೋಗಬೇಕಾಗುತ್ತದೆ. ಇದು ದೇವಾಲಯಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬರು ಧ್ವಜಸ್ತಂಭವನ್ನ ಮುಟ್ಟಿ ನಮಸ್ಕರಿಸುವ ಭಾಗ್ಯವನ್ನ ಪಡೆದ್ರೆ ಅತ್ಯಂತ ಒಳ್ಳೆಯ ಯೋಗ ದೊರೆಯುತ್ತದೆ. ಇದೇ ಕಾರಣ ಭಗವಂತನ ಪರಿಪೂರ್ಣ ಅಂಶ ಆ ಧ್ವಜಸ್ತಂಭದಲ್ಲಿರುತ್ತದೆ. ನಾವು ವಿಗ್ರಹವನ್ನ ಮುಟ್ಟಲು ಸಾಧ್ಯವಿಲ್ಲ, ಗರ್ಭಗುಡಿಯೊಳಗೆ ಹೋಗಲು ಸಹ ಸಾಧ್ಯವಿಲ್ಲ. ಆದರೆ ಗರ್ಭಗುಡಿಯಿಂದ ಹೊರಹೊಮ್ಮುವ ಶಕ್ತಿ, ಅಲೆಗಳು, ಲಹರಿಗಳು ಧ್ವಜಸ್ತಂಭದ ಸುತ್ತಲೂ ವೈಫೈ ತರಹ ಕಾರ್ಯನಿರ್ವಹಿಸುತ್ತವೆ. ಹಾಗಾಗಿ ಧ್ವಜಸ್ತಂಭದ ಮೂಲಕವೇ ನಾವು ದೈವಿಕ ಶಕ್ತಿಯನ್ನ ಸಂಪರ್ಕಿಸಬಹುದು. ಧ್ವಜಸ್ತಂಭವನ್ನ ಸ್ಪರ್ಶಿಸೋದು, ಸ್ಪರ್ಶನಂ ಪಾಪನಾಶನಂ, ಸ್ಪರ್ಶಿಸುವುದರಿಂದ ಪಾಪಗಳು ನಾಶವಾಗುತ್ತವೆ ಮತ್ತು ದರ್ಶನದಿಂದ ಮೋಕ್ಷ ಎಂಬ ನಂಬಿಕೆಯನ್ನ ಪ್ರತಿಬಿಂಬಿಸುತ್ತದೆ. ಆದರೆ ಧ್ವಜಸ್ತಂಭವನ್ನ ಸ್ಪರ್ಶಿಸುವಾಗ ಕೆಲವು ನಿಯಮಗಳನ್ನ ಪಾಲಿಸಬೇಕು. ಕೆಲವು ಕಡೆ ನಿಯಮ ನಿಬಂಧನೆಗಳಿರ್ತವೆ ಮತ್ತು ಕೆಲವರು ಧ್ವಜಸ್ತಂಭವನ್ನ ಮುಟ್ಟಲು ಬಿಡೋದಿಲ್ಲ. ವಸ್ತುಗಳನ್ನ ಧ್ವಜಸ್ತಂಭದ ಮೇಲೆ ಇಡೋದು ಅಥವಾ ತಲೆ ಇಟ್ಟು ನಮಸ್ಕರಿಸುವಂತಹ ಕೃತ್ಯಗಳಿಂದ ದೂರವಿರಬೇಕು. ಅಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋದು ಅತಿ ಮುಖ್ಯ. ಧ್ವಜಸ್ತಂಭದ ನೇರವಾಗಿ ಭಗವಂತನ ಕೃಪೆ ಮತ್ತು ಆಶೀರ್ವಾದವಿರುತ್ತದೆ. ನಿಮ್ಮ ಸಂಕಲ್ಪಗಳು ಮತ್ತು ಮನಸ್ಸಿನ ಆಸೆಗಳನ್ನ ಈಡೇರಿಸಿಕೊಳ್ಳಲು ಸುತ್ತಮುತ್ತಲಿನ ವಸ್ತುಗಳ ಕಡೆಗೆ ಗಮನ ಹರಿಸದೆ ಏಕಾಗ್ರ ಚಿತ್ತದಿಂದ ಧ್ವಜಸ್ತಂಭದ ಆದಿ ಅಂದ್ರೆ ಕೆಳಗಿನ ಭಾಗ ಮತ್ತು ಅಂತ್ಯ ಅಂದ್ರೆ ಮೇಲಿನ ಭಾಗ ಎರಡನ್ನು ದರ್ಶನ ಮಾಡಿ ಪ್ರಾರ್ಥಿಸಬೇಕು. ಹೀಗೆ ಮಾಡಿದ್ರೆ ಕ್ಷೇತ್ರಜ್ಞನ ಪರಿಪೂರ್ಣ ಆಶೀರ್ವಾದ ಲಭಿಸುತ್ತದೆ. ಇದು ನಿಮ್ಮಲ್ಲಿರುವ ದುಷ್ಟ ಶಕ್ತಿಗಳನ್ನ 50% ಹೊರಹಾಕಿ ದೈವ ಶಕ್ತಿ ಮತ್ತು ಭಗವಂತನ ಕೃಪೆಗೆ ಪಾತ್ರರಾಗಲು ಸಹಾಯ ಮಾಡುತ್ತದೆ.
ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.